ಹಾಯ್ ಎವ್ರಿವನ್, ನಾನು ನಿಮ್ಮ ವರ್ಷ ತುರುವೇಕೆರೆಯಿಂದ. ಇವತ್ತು ಮೆಹಂದಿದು ಭೀಮ್ಸಂದ್ರದಲ್ಲಿ. ಭೀಮ್ಸಂದ್ರ ಅಂದರೆ ಫಸ್ಟ್ ನನಗೆ ನೆನಪಾಗೋದೆ ನಮ್ಮ ಅಜ್ಜಿ. ಯಾಕಂದರೆ ನಮ್ಮ ಅಜ್ಜಿ ಮನೆ ಅದು. ಬಟ್ ನಮ್ಮ ಅಜ್ಜಿ ಇಲ್ಲ, ಊರೊಂದೇ ನೆನಪು ನಮಗೆ. ಅಜ್ಜಿ ಇದ್ರೇ ಅಜ್ಜಿ ಮನೆ ಆಗೋದು. ಅಜ್ಜಿ ಹೋದ್ಮೇಲೆ ಅಜ್ಜಿ ಮನೆ ಆಗಿರಲ್ಲ, ಬೇರೆ ಬೇರೆ ಚೇಂಜಸ್ ಆಗೋಗುತ್ತೆ. ಆದರೂ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತಿತ್ತು. ಆದರೂ ಮನಸ್ಸು ಗಟ್ಟಿ ಮಾಡ್ಕೊಂಡು ನಾನು ಮುಂದೆ ಹೊರಟೆ. ನಮ್ಮಪ್ಪ ಎಕ್ಸ್ಪ್ರೆಸ್ ಬಸ್ಸಿಗೆ ಹತ್ಸಿದ್ರು. ಎಕ್ಸ್ಪ್ರೆಸ್ಸಲ್ಲಿ ಬಂದರೆ ಭೀಮ್ಸಂದ್ರ ಸ್ಟಾಪ್ ಕೊಡಲ್ಲ. ಹಾಗಾಗಿ ಗುಬ್ಬಿಲಿಳಿದು ನಾವು ಬೇರೆ ಬಸ್ಸಿಗೆ ಹೋಗ್ಬೇಕಾಗುತ್ತೆ. ಹೆಂಗೋ ಗುಬ್ಬಿಲಿದ್ದು ನಾನು ಬೇರೆ ಬಸ್ ಹತ್ತದೆ. ತುಂಬ ಅಂದರೆ ತುಂಬ ರಶ್ ಇತ್ತು. ಹೆಂಗೋ ಹಂಗೆ ಹಿಂಗೆ ಆಡೋಷ್ಟೊತ್ತಿಗೆ ನಾನು ಭೀಮ್ಸಂದ್ರ ಕೂಡ ಇಳಿದೆ. ಭೀಮ್ಸಂದ್ರಕ್ಕೆ ಇಳಿದು ಅವ್ರ ಮನೆ ನನಗೆ ಗೊತ್ತಿತ್ತು, ಯಾಕಂದರೆ ಅವರು ನನಗೆ ಪರಿಚಯ ಇರೋರೇನೆ. ಹಾಗಾಗಿ ನಾನು ಅವ್ರ ಮನೆಗೆ ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಇತ್ತಲ್ಲ, ಹಾಗಾಗಿ ನಾನು ಹೊರಟೆ ಅವ್ರ ಮನೆಗೆ. ಈ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಇಲ್ಲೆಲ್ಲ ಆಡಿದ್ದೆಲ್ಲ ನೆನಪು ಬರ್ತಾಯಿತ್ತು. ಆದರೂ ನಾನು ಮುಂದೆ ಹೊರಟೆ. ಫಸ್ಟು ಗ್ರೂಮ್ ಮನೆಗೆ ಹೋಗ್ಬೇಕಾಯ್ತು, ಯಾಕಂದರೆ ನನಗೆ ಫಸ್ಟ್ ಗ್ರೂಮೇ ಪರಿಚಯ ಇರೋದು ಫ್ಯಾಮಿಲಿ. ಎಲ್ಲರೂ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾರೋ, ಯಾಕಂದರೆ ಮದುವೆ ಮನೇಲಿ ಕೆಲಸ ಇದ್ದೇ ಇರುತ್ತೆ ಅಲ್ವಾ. ಹಾಗಾಗಿ ಅವರು ಕೆಲಸ ಮಾಡ್ತಾಯಿದ್ರು. ಹುಡುಗ ಕೂಡ ಇಲ್ಲೇ ಇದ್ದರು. ಅವ್ರಿಗೆ ಸ್ವಲ್ಪ ನಾಚಿಕೆ. ಫಸ್ಟು ಬ್ರೈಡಿಗೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಬ್ರೈಡ್ ಮನೆಗೆ ಹೊರಟ್ವಿ. ಬ್ರೈಡ್ ಮನೆ ಕೂಡ ಇಲ್ಲೇ ಪಕ್ಕದಲ್ಲೇ ಇದ್ದಿದ್ದು. ನಾವು ಹೋದ್ವಿ ಬ್ರೈಡ್ ಮನೆಗೆ. ಬ್ರೈಡ್ ಕೂಡ ರೆಡಿ ಆಗ್ತಾ ಇದ್ರು. ಹೋಗ್ತಿದ್ದಂಗೆ ನಾನು ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಬ್ರೈಡ್ ವರ್ಕಲ್ಲೇ ಇರಲಿ ಅಂತ ಹೇಳಿದ್ರು. ನಾನು ಹಾಕಿದ ಡಿಸೈನೇ ಸೆಲೆಕ್ಷನ್ ಮಾಡ್ಕೊಂಡಿದ್ರು ಇವರು. ಹಾಗಾಗಿ ನಾನು ಕೂಡ ಇವ್ರಿಗೆ ಮೆಹಂದಿ ಸ್ಟಾರ್ಟ್ ಮಾಡಿಕೊಟ್ಟೆ. ಮೆಹಂದಿ ಒಂದು ಹ್ಯಾಂಡ್ ಮುಗಿದ್ಮೇಲೆ ಹುಡುಗ ಕೂಡ ಬಂದರು. ಅವರು ಸ್ವಲ್ಪ ಡಿಸೈನ್ ಬಿಡಿಸ್ತೀನಿ ಅಂತ ಕೂತ್ಕೊಂಡ್ರು. ಸುಮ್ಮನೆ ಒಂದು ಲೈನ್ ಥರ ಹಾಕಿ ಅವರು ಟ್ರೈ ಮಾಡ್ತಾ ಇದ್ರು. ಕೂಡ ಹುಡುಗಂಗೆಲ್ಲ ಹಾಕ್ಸ್ಕೋಬೇಕು ಅಂತ ಆಸೆಯಾಗಿ ಅವ್ರನ್ನ ಕರೆಸ್ಕೊಂಡು ಮೆಹಂದಿ ಹಾಕ್ಸ್ಕೊಂಡ್ರು. ತಕ್ಷಣ ನಾನು ಇನ್ಕಂಪ್ಲೀಟ್ ಇದ್ದಿದ್ದ ಮೆಹಂದಿನ ಕಂಪ್ಲೀಟ್ ಮಾಡಿಕೊಟ್ಟೆ. ಫ್ರಂಟ್ ಹ್ಯಾಂಡ್ ಕೂಡ ಈಗ ಬಂದಿದೆ. ಜುಮ್ಕಾ ಡಿಸೈನ್, ಲೋಟಸ್ ಡಿಸೈನಲ್ಲಿ ಇವರಿಗೆ ಡಿಸೈನ್ ಬಂದಿದೆ. ಹಾಗೂ ಹುಡುಗ ಹುಡುಗಿ ಡಿಸೈನ್ ಕೂಡ ಬಂದಿದೆ ಇದರಲ್ಲಿ. ನೀವೇ ನೋಡ್ತೀವಿ. ಮದುವೆ ಅಂತ ಬಂದರೆ ಮೊದಲು ಸ್ಟಾರ್ಟ್ ಆಗೋದೇ ಮೆಹಂದಿಯಿಂದ. ಅವ್ರಿಗೂ ಒಂದೊಂದು ಡ್ರೀಮ್ ಇರುತ್ತೆ, ಹಂಗೆ ಹಾಕ್ಸ್ಕೋಬೇಕು ಹಿಂಗೆ ಹಾಕ್ಸ್ಕೋಬೇಕು ಅಂತ. ನೋಡೋಣ ಇವ್ರಿಗೂ ಹೆಂಗೆ ಅನ್ನಿಸ್ತು, ಇಷ್ಟ ಆಯ್ತಾ ಮೆಹಂದಿ ಅಂತ ಇವ್ರ ಹತ್ರನೂ ಒಂದು ಮಾತು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಭೂಮಿಕಾ ಅವರೇ, ಮೆಹಂದಿ ಹೇಗೆ ಅನ್ನಿಸ್ತು, ನಿಮಗೆ ಇಷ್ಟ ಆಯ್ತಾ? ಇಷ್ಟ ಆಯಿತು, ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಮೆಹಂದಿ ಬಿಡಿಸೋದಕ್ಕೆ ಯಾರು ಬರ್ತಾರೋ ಅನ್ಕೋತಾ ಇದ್ದೆ. ಆ್ಯಂಡ್ ನೀವು ಬಂದಮೇಲೆ ಗೊತ್ತಾಯಿತು ಇಷ್ಟು ಫ್ರೆಂಡ್ಲಿ ಆಗಿನೇ ಚೆನ್ನಾಗಿ ಮೆಹಂದಿ ಹಾಕಿದ್ರು. ಆ್ಯಂಡ್ ತುಂಬ ಬೇಗ ಥ್ಯಾಂಕ್ ಯು. ಬ್ರೈಡ್ ವರ್ಕ್ ಮುಗಿಸಿ ನಾನು ಗ್ರೂಮ್ ಮನೆ ಕಡೆ ಹೊರಟೆ. ಹೆಲ್ತ್ ಕಂಡೀಷನ್ ಸ್ವಲ್ಪ ನನಗೆ ಗದ್ಗೆಟ್ಟಿತ್ತು. ಹಾಗಾಗಿ ಅವ್ರಿಗೂ ಬೇಗ ಬೇಗ ಮುಗಿಸ್ಕೊಟ್ಟೆ. ನಾನು ಗ್ರೂಮ್ ಸಿಸ್ಟರ್ಗೆ ನಾನು ಫಸ್ಟ್ ಹಾಕ್ಕೊಟ್ಟೆ. ಗ್ರೂಮ್ ಸಿಸ್ಟರ್ ಮುಗಿಸಿ ಅವ್ರ ಮನೇಲಿ ತುಂಬ ಜನ ಇದ್ದರು, ಅವ್ರಿಗೂ ಕೂಡ ಮುಗಿಸ್ಕೊಟ್ಟೆ. ಗ್ರೂಮ್ ಮದರ್ಗೂ ಕೂಡ ಮುಗಿಸ್ಕೊಟ್ಟೆ. ಬೇಗ ಬೇಗ ಎಲ್ಲರಿಗೂ ಮುಗಿಸಿ ನಾನು ಕೂಡ ಹೊರಟೆ. ಎಲ್ಲರೂ ಅವ್ರ ಮನೇಲಿ ಚಪ್ರ ಶಾಸ್ತ್ರ ಮಾಡಿ ಚಪ್ರ ಹಾಕೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ರು. ನಮ್ಮ ಅಣ್ಣ ಅವರೇನೆ ಬಸ್ ಸ್ಟಾಪಿಗೆ ಬಿಡ್ತೀನಿ ಅಂತ ಹೇಳಿ ಕರ್ಕೊಂಡೋಗಿ ಹಂಗೆ ಹೋಟೆಲಲ್ಲಿ ಊಟ ಕೊಡಿಸಿ ನನ್ನ ಬಸ್ನ ಜೋಪಾನವಾಗಿ ಹತ್ಸಿದ್ರು. ನನಗೆ ಟೈಮು 7:30 ಆಗಿತ್ತು. ಹಾಗಾಗಿ ಎಕ್ಸ್ಪ್ರೆಸ್ಸಿಗೆ ಬಸ್ ಹತ್ಸಿದ್ರು. KB ಕ್ರಾಸಿಂದ ನಮ್ಮ ತುರುವೇಕೆರೆಗೆ KB ಕ್ರಾಸ್ ರೂಟ್ ಬಸ್ ಇರಲಿಲ್ಲ. ಹಾಗಾಗಿ ನನ್ನ ತಮ್ಮನೇ KB ಕ್ರಾಸಿಗೆ ಬಂದು ನನ್ನ ಮನೆ ಕರ್ಕೊಬಂದ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಹಾಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್